ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ ಚಾಪ್ಟರ್ಸ್. ಸೊ ಅದರಲ್ಲಿ ಬರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 6 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ 7th ಚಾಪ್ಟರ್ ಇಂಟಿಗ್ರಲ್ಸ್. ಸೊ ಅದರಲ್ಲಿರುವಂಥ 7.10 ಎಕ್ಸಸೈಸ್ವರೆಗೂ ಸಾಲ್ವ್ ಮಾಡಿದ್ದೀನಿ. ಸೊ ಇವಾಗ ಮಿಸ್ಲೇನಿಯಸ್ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಚೇಸ್ ಎಕ್ಸಲೆನ್ಸ್, ಸಕ್ಸಸ್ ವಿಲ್ ಕಮ್ ರೈಟ್ ಬಿಹೈಂಡ್ ಇಟ್ ಅಂತ. ಅಂದರೆ ನೋಡಿ, ಶ್ರೇಷ್ಠತೆಯನ್ನು ಬೆನ್ನತ್ತಿದ್ರೆ ಸಕ್ಸಸ್ ಅನ್ನೋದು ಅದರ ಹಿಂದೆ ಬರುತ್ತದೆ ಅಂತೆ. ನೋಡಿ, ನಾವು ಏನನ್ನಾದರೂ ಕೆಲಸ ಮಾಡಬೇಕು ಅಂದರೆ ಅದನ್ನು ಕರೆಕ್ಟಾಗಿ ಅದರದ್ದು ಶ್ರೇಷ್ಠತೆಯನ್ನು ತಿಳ್ಕೊಂಬಿಟ್ಟು ಅದು ಆ ಕೆಲಸನ ಮಾಡಿದ್ರೆ ನಮ್ಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದ್ರ ಬೆನ್ನಿಂದ ತಾನೇ ಬರುತ್ತೆ. ನಾವು ಬರೀ ಸಕ್ಸಸ್ ಮಾತ್ರ ಯೋಚನೆ ಮಾಡೋಕ್ಕಿಂತ ಶ್ರೇಷ್ಠತೆಯನ್ನು ಯೋಚನೆ ಮಾಡಿದ್ರೆ ನಮಗೆ 100% ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ. ಸೊ ಇಲ್ಲಿ ನೋಡಿ, ಮಿಸ್ಲೇನಿಯಸ್ ಎಕ್ಸಸೈಸ್ ಆನ್ ಚಾಪ್ಟರ್ 7. ಸೊ ಯಾವುದಿದೆ ಚಾಪ್ಟರ್ 7? ಇಂಟಿಗ್ರಲ್ಸ್. ಸೊ ಅದರಲ್ಲಿ ಬರುವಂಥ ಮಿಸ್ಲೇನಿಯಸ್ ಎಕ್ಸಸೈಸಲ್ಲಿ ಬರುವಂಥ ಕ್ವಶನ್ಸ್. ಸೊ ಆಲ್ರೆಡಿ ಇದು 19th ಕ್ವಶನ್ ನೋಡಿ, ಏನಿದೆ? ಇಂಟಿಗ್ರೇಟ್ ದಿ ಫಂಕ್ಷನ್ ಸ್ಕ್ವೇರ್ ರೂಟ್ 1 ಮೈನಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ರೂಟ್ ಎಕ್ಸ್ ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು? ಐ ಈಸ್ ಈಕ್ವಲ್ ಟು, ಸೊ ಏನು ಬರುತ್ತೆ? ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ 1 ಮೈನಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ರೂಟ್ ಎಕ್ಸ್ ಇಂಟು ಏನಿದೆ? ಡಿ ಎಕ್ಸ್. ಸೊ ಇಲ್ಲಿ ನೋಡಿ, ಇವಾಗ ಇದನ್ನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಏನಕ್ಕಂದರೆ ನೋಡಿ, ಫುಲ್ ಸ್ಕ್ವೇರ್ ರೂಟ್ ಇದೆ ಮತ್ತು ಸ್ಕ್ವೇರ್ ರೂಟ್ ಒಳಗಡೆ ನ್ಯೂಮರೇಟರಲ್ಲಿ 1 ಮೈನಸ್ ರೂಟ್ ಎಕ್ಸ್ ಇದೆ ಮತ್ತು ಡಿನಾಮಿನೇಟ್ರಲ್ಲಿ 1 ಪ್ಲಸ್ ರೂಟ್ ಎಕ್ಸ್. ಸೊ ಇಲ್ಲೇನು ಮಾಡಬೇಕು? ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡಿ. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಏನು ತಗೋಬೇಕು? ಕಾಸ್ ಥೀಟಾ ಅಂತ. ಸಾರಿ, ಕಾಸ್ ಸ್ಕ್ವಯರ್, ಬಿಕಾಸ್ ಸ್ಕ್ವೇರ್ ರೂಟ್ ಇದೆಯಲ್ಲ. ಸೊ ಕಾಸ್ ಸ್ಕ್ವೇರ್. ಇವಾಗ ನೋಡಿ, ಇಲ್ಲಿ ಕಾಸ್ ಸ್ಕ್ವೇರ್ ತೀಟಾ ಇದೆಯಲ್ಲ, ಬರೀ ಕಾಸ್ ತೀಟಾನ ನಾನು ಸಪ್ರೇಟ್ ಮಾಡಿಕೊಂಡ್ರೆ ಏನಾಗುತ್ತೆ ನಮಗೆ? ರೂಟ್ ಎಕ್ಸ್. ಸೊ ಅದೇ ಥರ ನಮಗೆ ತೀಟಾ ಸಪ್ರೇಟ್ ಮಾಡಿದರೆ ಎಲ್ಲನೂ ಗೊತ್ತಿರಬೇಕು. ಲಾಸ್ಟಲ್ಲಿ ಎಲ್ಲಿ ತೀಟಾ ಬಂದರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ. ಸೊ ಅದಕ್ಕೆ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ? ಕಾಸ್ ಇನ್ವರ್ಸ್ ರೂಟ್ ಎಕ್ಸ್. ನೋಡಿ, ನಾನು ತೊಗೊಂಡಿರೋದು ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ತೀಟಾ ಅಂತ. ಸೊ ಇಲ್ಲಿ ಸಪ್ರೇಟ್ ಮಾಡಿದ್ರೆ ಈವನ್ ಕಾಸ್ ತೀಟಾ ಸಪ್ರೇಟ್ ಮಾಡಿಕೊಂಡ್ರೆ ರೂಟ್ ಎಕ್ಸ್ ಬರುತ್ತೆ. ಅದೇ ಥರ ತೀಟಾ ಸಪ್ರೇಟ್ ಮಾಡಿದ್ರೆ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬರುತ್ತೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್, ಇಲ್ಲಿ ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಏನಾಗಿರುತ್ತೆ? ಪುಟ್ ಮಾಡಿದ ಮೇಲೆ ಡಿಫ್ರೆನ್ಷಿಯೇಷನ್. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದರೆ 1 ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಸ್ಕ್ವೇರ್ ತೀಟಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಸೊ ಫಸ್ಟ್ ಏನಾಗುತ್ತೆ? 2 ಇಂಟು ಕಾಸ್ ತೀಟಾ. ಸೊ ಕಾಸ್ ತೀಟಾ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಬೇಕು ನಾವು. ಡಿ ಎಕ್ಸ್ ಏನಿದೆ ಇಲ್ಲಿ? ಸಾರಿ, ಡಿ ತೀಟಾ ದೆನ್ ಕಾಸ್ ತೀಟಾ ಇಂಟು ಡಿ ತೀಟಾ ಬೈ ಡಿ ಎಕ್ಸ್. ಸೊ ನೋಡಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ, ಅದಕ್ಕೆ ಮತ್ತೆ ಏನು ಬರುತ್ತೆ ನಮಗೆ? ಇಂಟು ಡಿ ತೀಟಾ ಬೈ ಡಿ ಎಕ್ಸ್. ಇವಾಗ ನೋಡಿ ಏನು ಬರುತ್ತೆ? 1 ಆ್ಯಸ್ ಇಟ್ ಈಸ್ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ನೋಡಿ 2 ಇಂಟು ಕಾಸ್ ತೀಟಾ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ತೀಟಾ ಏನಿದೆ ನಮಗೆ? ಮೈನಸ್ ಸೈನ್ ತೀಟಾ. ಸೊ ಇಂಟು ಡಿ ತೀಟಾ ಬೈ ಡಿ ಎಕ್ಸ್. ಇಲ್ಲಿ ನೋಡಿ, ಪಕ್ಕದಲ್ಲಿ ಬರೆದಿರ್ತೀನಿ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ತೀಟಾ ಅಥವಾ ಕಾಸ್ ಎಕ್ಸ್ ಅಂತಲೂ ತೊಗೋಬೋದು ಜನರಲ್ ಆಗಿ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ? ಮೈನಸ್ ಸೈನ್ ಎಕ್ಸ್. ಸೊ ಇಲ್ಲಿ ನೋಡಿ ಏನು ಬರುತ್ತೆ ಹಂಗಿದ್ರೆ, ಡಿ ಎಕ್ಸನ್ನು ಮತ್ತು ಡಿ ತೀಟೆಯನ್ನು ಸಪ್ರೇಟ್ ತೊಗೊಂಡಾಗ ಇಲ್ಲಿ ನೋಡಿ, ಡಿ ಎಕ್ಸ್ 1 ಇಂಟು ಡಿ ಎಕ್ಸ್ ಇಸ್ ಅ ಡಿ ಎಕ್ಸ್ ಮೈನಸ್, ನೋಡಿ ಬ್ರಾಕೆಟ್ ರಿಮೂವ್ ಮಾಡಿದರೆ ಸೈನ್ ಮೈನಸ್ ಮಲ್ಟಿಪ್ಲೈ ಆಗುತ್ತೆ. ಮೈನಸ್ 2 ಇಂಟು ಸೈನ್ ತೀಟಾ ಇಂಟು ಕಾಸ್ ತೀಟಾ ಇಂಟು ಡಿ ತೀಟಾ. ನೋಡಿ ಇಲ್ಲಿ ಡಿ ಎಕ್ಸ್ ಬಂತು. ಆಮೇಲೆ ಎಕ್ಸ್ ವ್ಯಾಲ್ಯೂ ನೋಡಿ, ರೂಟ್ ಎಕ್ಸನ್ನು ಡೈರೆಕ್ಟಾಗಿನೂ ಪುಟ್ ಮಾಡ್ಬೋದು. ಈವನ್ ಎಕ್ಸ್ ಅಂತ ತೊಗೊಂಡ್ಬಿಟ್ಟು ಕಾಸ್ ಸ್ಕ್ವೇರ್, ಅವಾಗ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕೂಡ ಕ್ಯಾನ್ಸಲ್ ಮಾಡ್ಬೋದು. ಹೆಂಗೆ ತೊಗೊಂಡ್ರೂ ಓಕೆ.
ನೋಡಿ ಆಲ್ರೆಡಿ ನಾನು ಸಪ್ರೇಟ್ ಮಾಡಿದ್ದೀನಿ. ಕಾಸ್ ಥೀಟಾ ಅಂತ ತೊಗೊಂಡ್ರೆ ರೂಟ್ ಎಕ್ಸ್. ನೋಡಿ ಇಲ್ಲಿ ನಾವು ಕ್ವಶನಲ್ಲಿ ಇರೋದು ರೂಟ್ ಎಕ್ಸ್ ಇದೆ, ಸೊ ನಾವು ಡೈರೆಕ್ಟಾಗಿನೂ ಪುಟ್ ಮಾಡ್ಬೋದು ರೂಟ್ ಎಕ್ಸ್ ಪ್ಲೇಸಲ್ಲಿ ಕಾಸ್ ಥೀಟಾ. ಸೊ ಇವಾಗ ಐ ಏನಾಗುತ್ತೆ, therefore I is equal to integration square root 1, ನೋಡಿ ಪ್ಲಸ್ ಇದೆಯಾ ಮೈನಸ್ ಇದೆಯಾ, ನ್ಯೂಮರೇಟರ್ ಮೈನಸ್, ಸೊ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ನೋಡಿ ಏನಕ್ಕಂತಂದರೆ ಇಲ್ಲಿ ರೂಟ್ ಎಕ್ಸ್ ಅಂದರೆ ಏನಿದೆ ನೋಡಿ, ನಾನು ಇಲ್ಲಿ ಸಪ್ರೇಟ್ ಮಾಡಿದ್ದೀನಿ ಕಾಸ್ ಥೀಟಾ. ಸೊ ಈ ಪ್ಲೇಸಲ್ಲಿ 1 ಆ್ಯಸ್ ಇಟ್ ಈಸ್ ಮೈನಸ್ ರೂಟ್ ಎಕ್ಸ್ ಅಂದರೆ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಆ್ಯಸ್ ಇಟ್ ಈಸ್ ಪ್ಲಸ್ ರೂಟ್ ಎಕ್ಸ್ ಅಂದರೆ ಕಾಸ್ ಥೀಟಾ. ಸೊ ಇಂಟು ಡಿ ಎಕ್ಸ್ ಅಂದರೆ ಏನಿದೆ ನೋಡಿ ನಮಗೆ ಇಲ್ಲಿ ಇಂಟು ಮೈನಸ್ 2 ಇಂಟು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಡಿ ಥೀಟಾ. ಇಲ್ಲಿ ನೋಡಿ ಇಲ್ಲೇನು ಇನ್ನೂ ನಾವು ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ, ಇಂಟಿಗ್ರೇಷನ್ ಹಂಗೆ ಇರುತ್ತೆ. ಸೊ ಇಲ್ಲಿ ನೋಡಿ ಇದನ್ನು ನಾವು ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಅಥವಾ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಅಂತ ಕೂಡ ಹೇಳ್ಬೋದು. ಸೊ ಅದನ್ನು ಯೂಸ್ ಮಾಡ್ತೀವಿ. ನೋಡಿ ಏನಿದೆ ಕಾಸ್ 2 ಥೀಟಾ ತಗೊಂಡಾಗ ಏನಿದೆ ನಮಗೆ ಫಾರ್ಮುಲಾ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಇಲ್ಲಿ ನೋಡಿ 2 ಕಾಸ್ ಸ್ಕ್ವೇರ್ ಥೀಟಾನ ನಾನು ಸಪ್ರೇಟ್ ಮಾಡಿಕೊಂಡ್ರೆ ಅಂದರೆ 2 ಕಾಸ್ ಸ್ಕ್ವೇರ್ ಥೀಟಾ ಅಲ್ಲೇ ಇಟ್ಬಿಟ್ಟು 1ಅನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ 1 ಪ್ಲಸ್ ಕಾಸ್ 2 ಥೀಟಾ. ಇಲ್ಲಿ ನೋಡಿ ಈ 1ಅನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ ಮೈನಸ್ 1 ಬಿಕಮ್ಸ್ ಪ್ಲಸ್ 1. ಸೊ 2 ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ 2 ಥೀಟಾ. ಬಟ್ ಇಲ್ಲಿ ನೋಡಿ ನಮಗೇನಿದೆ 1 ಪ್ಲಸ್ ಕಾಸ್ ಥೀಟಾ ಮಾತ್ರ ಇದೆ. ಸೊ ರೀಪ್ಲೇಸ್ ಮಾಡಬೇಕು. ಏನನ್ನು ರೀಪ್ಲೇಸ್ ಥೀಟಾ ಬೈ 2. ಸೊ ಅವಾಗ ಏನು ಬರುತ್ತೆ 2 ಇಂಟು ಕಾಸ್ ಸ್ಕ್ವಯರ್ ಥೀಟಾ ಪ್ಲೇಸಲ್ಲಿ ಏನಾಗುತ್ತೆ ಥೀಟಾ ಬೈ 2 ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಇಂಟು ನೋಡಿ 2 ಇಂಟು ಥೀಟಾ ಬೈ 2 ಅಂತಂದರೆ 2 ಕ್ಯಾನ್ಸಲ್ ಆಗಿಬಿಟ್ಟು ಥೀಟಾ ಬರುತ್ತೆ. ಸೊ 1 ಬಂತು. ಇನ್ನೊಂದಿದೆ ಫಾರ್ಮುಲಾ ಕಾಸ್ 2 ಥೀಟಾ ಈಸ್ ಈಕ್ವಲ್ ಟು ಸೈನ್ ಕೂಡ ಕನ್ವರ್ಟ್ ಮಾಡ್ಬೋದು. ಕಾಸ್ 2 ಥೀಟಾ ಈಸ್ ಈಕ್ವಲ್ ಟು ಅದೇನು ಬರುತ್ತೆ 1 ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಅಂತ ಇದೆ. ಸೊ ಇಲ್ಲಿ 2 ಇಂಟು ಸೈನ್ ಸ್ಕ್ವೇರ್ ಥೀಟಾನ ಈ ಕಡೆ ತೊಗೊಂಡ್ಬಿಟ್ಟು 1ಅಲ್ಲೇ ಇರುತ್ತೆ. ಸೊ ಕಾಸ್ 2 ಥೀಟಾ ಈ ಕಡೆ ತೊಗೊಂಡ್ರೆ ಮೈನಸ್ ಕಾಸ್ 2 ಥೀಟಾ. ನೋಡಿ ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಇದೆಯಲ್ಲ, ಪ್ಲಸ್ ಬೇಕಂತ ನಾವೇನು ಮಾಡಬೇಕು ಈ ಕಡೆ ತೊಗೊಂಡ್ರೆ ಪ್ಲಸ್ ಆಯಿತು. ಸೊ ಕಾಸ್ 2 ಥೀಟಾನ ಈ ಕಡೆ ತೊಗೊಂಡ್ರೆ ಮೈನಸ್ ಕಾಸ್ 2 ಥೀಟಾ. ಇವಾಗ ನೋಡಿ ಏನಿದೆ ನಮಗೆ 1 ಮೈನಸ್ ಕಾಸ್ ಥೀಟಾ ಇದೆ, ಕಾಸ್ 2 ಥೀಟಾ ಇಲ್ಲ. ಸೊ ಇಲ್ಲಿನೂ ಏನು ಮಾಡಬೇಕು ನಾವು ರೀಪ್ಲೇಸ್ ಥೀಟಾ ಬೈ 2. ಸೊ ಏನು ಬರುತ್ತೆ 2 ಇಂಟು ಸೈನ್ ಸ್ಕ್ವಯರ್ ಥೀಟಾ ಬೈ 2 ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಇಂಟು 2 ಇಂಟು ಥೀಟಾ ಪ್ಲೇಸಲ್ಲಿ ಥೀಟಾ ಬೈ 2 ಅಂದರೆ 2 ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ ಕಾಸ್ ಥೀಟಾ. ಸೊ 1 ಮೈನಸ್ ಕಾಸ್ ಥೀಟಾನು ಬಂತು ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಈವನ್ 1 ಪ್ಲಸ್ ಕಾಸ್ ಥೀಟಾ. ಸೊ ಇಲ್ಲೇನು ಮಾಡಬೇಕು ನಾವು ಪುಟ್ ಮಾಡಬೇಕು ಅದನ್ನು ಅಥವಾ ಯೂಸ್ ಮಾಡೋದಂತಲೂ ಹೇಳ್ಬೋದು. ಸೊ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಥೀಟಾ ಏನಿದೆ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಬೈ 2 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತಂದರೆ ಇದು ಹೋಲ್ ರೂಟ್ ಇದೆ. ಸೊ 1 ಪ್ಲಸ್ ಕಾಸ್ ಥೀಟಾ ಅಂದರೆ ಇಲ್ಲಿ ಡೈರೆಕ್ಟಾಗಿ ಅದೇ ತೊಗೊಂಡ್ಬಿಡೋಣ, ಆಲ್ರೆಡಿ ಫೈನ್ ಮಾಡಿದ್ವಲ್ಲ. 2 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಇಂಟು ಕಾಸ್ ಸ್ಕ್ವಯರ್ ಥೀಟಾ ಬೈ. ಸೊ ಇಂಟು ಏನಿದೆ ನಮಗೆ ಮೈನಸ್ 2 ಇಂಟು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಡಿ ಥೀಟಾ. ಇವಾಗ ನೋಡಿ ಯಾವ್ದ್ಯಾವ್ದು ಕ್ಯಾನ್ಸಲ್ ಆಗುತ್ತೆ 2 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿನೂ ಸ್ಕ್ವಯರ್ ಇದೆ, ಸ್ಕ್ವೇರ್ ರೂಟ್ ನೋಡಿ ಇದಕ್ಕೂ ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸೈನ್ ಥೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ 2. ಬಿಕಾಸ್ ಸ್ಕ್ವಯರ್ ಮತ್ತು ಸ್ಕ್ವೇರ್ ರೂಟ್ ಎರಡು ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಸ್ಕ್ವೇರ್ ಇತ್ತಲ್ಲ. ಸೊ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಯಿತು. ಸೊ ರಿಮೈನಿಂಗ್ ಏನು ಬಂತು ಸೈನ್ ಥೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ 2 ಇಂಟು ಮೈನಸ್ ನೋಡಿ ಇಲ್ಲಿ ಮೈನಸ್ ಏನು ಮಾಡ್ತೀನಿ ನಾನು ಇಲ್ಲಿ ತೊಗೊಂಡ್ಬಿಡ್ತೀನಿ ನೋಡಿ ಹೊರಗಡೆ. ಫುಲ್ ಹೊರಗಡೆ ಇಂಟಿಗ್ರೇಷನ್ ಬಿಫೋರ್ ಇಂಟಿಗ್ರೇಷನ್. ಸೊ ಮೈನಸ್ ಇವಾಗ ಏನು ಬರುತ್ತೆ ನೋಡಿ ಇಲ್ಲಿ
2 ಆ್ಯಸ್ ಇಟ್ ಈಸ್ ಸೈನ್, ಇಲ್ಲ ನಾನೇನು ಮಾಡ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2 ಮಾಡ್ಕೊತೀನಿ ನೋಡಿ, ಇಂಟು ತೀಟಾ, ತೀಟಾಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2. ಸೊ ಅದೇ ಥರ ಕಾಸ್ಗೂ ಕೂಡ 2/2 ಇಂಟು ತೀಟಾ. ಸೊ ಇಂಟು ಏನಿದೆ ನಮಗೆ ಡಿ ತೀಟ. ಇವಾಗ ನೋಡಿ ಐ ಈಸ್ ಈಕ್ವಲ್ ಟು ಏನಿದೆ ಮೈನಸ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಸೈನ್ ತೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ತೀಟಾ ಬೈ 2 ಆ್ಯಸ್ ಇಟ್ ಈಸ್ ಇಂಟು 2 ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ ಸೈನ್ ಏನಾಗುತ್ತೆ, ಇಲ್ಲಿ ಸೈನ್ 2 ಇಂಟು ತೀಟಾ ಬೈ 2 ಅಂತ ಬರಿಬೋದು ಇದನ್ನು. ಸೈನ್ 2 ಇಂಟು ತೀಟಾ ಬೈ 2 ಲೈಕ್ ಏನಾಗುತ್ತೆ, ಇದು 2a ಆ ಫಾರ್ಮಲ್ಲಿ ಬರುತ್ತೆ. ಸೊ ಇಂಟು ಅದೇ ಥರ ಕಾಸ್ 2 ಇಂಟು ತೀಟಾ ಬೈ 2. ಸೊ ಇಲ್ಲೇನಾಗುತ್ತೆ, ಇದು ಲೈಕ್ ಎ ಥರ. ಸೊ ಅವಾಗ ಏನು ಬರುತ್ತೆ ನೋಡೋಣ, ಫಾರ್ಮುಲಾ ಯೂಸ್ ಮಾಡಬೇಕಿಲ್ಲಿ. ಯಾವ ಫಾರ್ಮುಲಾ ಯೂಸ್ ಆಗುತ್ತೆ, ಸೈನ್ 2a ಫಾರ್ಮುಲಾ ಇದೆ ನೋಡಿ. ಸೊ ಸೈನ್ 2a ಏನಾಗುತ್ತೆ ನಮಗೆ, 2 ಇಂಟು ಸೈನ್ ಎ ಕಾಸ್ ಎ. ಸೊ ಅದೇ ಥರ ಕಾಸ್ 2a ಫಾರ್ಮುಲಾ ಅಂದರೆ ಕಾಸ್ 2 ತೀಟಾ ಅಂತಲೇ ಹೇಳ್ಬೋದು, ಕಾಸ್ 2a. ಸೊ ಕಾಸ್ 2a ನೋಡಿ ಯಾವುದಕ್ಕೆ ಕನ್ವರ್ಟ್ ಮಾಡಿದರೆ, ಸೈನಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 1 ಮೈನಸ್ ಕಾಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ, ಏನಾಗುತ್ತೆ 2 ಇಂಟು ಕಾಸ್ ಸ್ಕ್ವಯರ್ ಎ ಮೈನಸ್ 1 ಅಂತ. ಸೊ ಇಲ್ಲಿ ನೋಡಿ ಫಾರ್ಮುಲಾ ಯೂಸ್ ಮಾಡಿದೆ, ಇಲ್ಲೇನು ಎ ಬರಿ ಅಂತ ಅವಶ್ಯಕತೆ ಏನಿಲ್ಲ, ನಾನು ಹೇಳಿದೆ ಅಷ್ಟೇ. ಅಂದರೆ ತೀಟಾ ಬೈ 2 ಅಂದರೆ ಏನಾಗುತ್ತೆ ನಮ್ಗೆ ಲೈಕ್ ಸೈನ್ ಎ ಕಾಸ್ ಇದೆಯಲ್ಲ, ಸೊ ಲೈಕ್ 2 ಇಂಟು ಎ ಅಂತಂದರೆ ಆ ಥರ ಫಾರ್ಮೆಟಲ್ಲ ಅಂತ ಹೇಳಿದೆ. ಸೊ ಇವಾಗ ಫಾರ್ಮುಲಾ ಯೂಸ್ ಮಾಡೋಣ, ಮೈನಸ್ ಇಂಟಿಗ್ರೇಷನ್ ಸೈನ್ ತೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ತೀಟಾ ಬೈ 2. ಇಲ್ಲಿ ನೋಡಿ 2 ಆ್ಯಸ್ ಇಟ್ ಈಸು ಇಂಟು ಇಲ್ಲಿ ನೋಡಿ ಸೈನ್ 2a, ಎ ಅಂತಂದರೆ ಏನಿದೆ ನಮಗೆ ತೀಟಾ ಬೈ 2. ಸೊ ಮತ್ತೆ ಏನಾಗುತ್ತೆ ನಮ್ಮ ಫಾರ್ಮುಲಾ, 2 ಇಂಟು ಸೈನ್ ತೀಟಾ ಬೈ 2 ಇಂಟು ಕಾಸ್ ತೀಟಾ ಬೈ 2 ಇಂಟು ಇಲ್ಲಿ ನೋಡಿ ಕಾಸ್ 2a ಫಾರ್ಮುಲಾ, ಎ ಅಂತಂದರೆ ಏನಿದೆ ನಮಗೆ ತೀಟಾ ಬೈ 2 ಅಂತ. ಸೊ ಏನು ಬಂತು ಇಲ್ಲಿ, 2 ಇಂಟು ಕಾಸ್ ಸ್ಕ್ವಯರ್ ತೀಟಾ ಬೈ 2 ಮೈನಸ್ 1 ಇಂಟು ಡಿ ತೀಟಾ ಆ್ಯಸ್ ಇಟ್ ಈಸ್. ನೋಡಿ ಫಾರ್ಮುಲಾ ಯೂಸ್ ಮಾಡಿ. ಇವಾಗ ನೋಡಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ, ಎಸ್. ಕಾಸ್ ತೀಟಾ ಬೈ 2 ಕಾಸ್ ತೀಟಾ ಬೈ 2, ಒಂದು ನ್ಯೂಮರೇಟ್ರಲ್ಲಿ ಇನ್ನೊಂದು ಡಿನಾಮಿನೇಟರ್. ಸೊ ಇವಾಗ ಈಸ್ ಈಕ್ವಲ್ ಟು ಮೈನಸ್ ಇಂಟಿಗ್ರೇಷನ್ ನೋಡಿ 2 ಇಂಟು 2 ಏನಾಗುತ್ತೆ 4. ನೆಕ್ಸ್ಟ್ ನೋಡಿ ಇಲ್ಲೇನು ಬರುತ್ತೆ, ಸೈನ್ ತೀಟಾ ಬೈ 2 ಸೈನ್ ತೀಟಾ ಬೈ 2 ಏನಾಗುತ್ತೆ, ಸೈನ್ ಸ್ಕ್ವಯರ್ ತೀಟಾ ಬೈ 2 ಇಂಟು ಏನಿದೆ ನೋಡಿ ಇಲ್ಲಿ ಈ 2 ಮಲ್ಟಿಪ್ಲೈ ಆಯಿತು, ಈವನ್ ಈ ಸೈನ್ ತೀಟಾ ಬೈ 2 ಈ ಒಂದು ಸೈನ್ ತೀಟಾ ಬೈ 2 ಸೈನ್ ಸ್ಕ್ವೇರ್ ತೀಟಾ ಬೈ 2 ಹೆಂಗೆ ಎ ಇಂಟು ಎ ಸ್ಕ್ವೇರ್ ಆಗುತ್ತಲ್ಲ ಅದೇ ಥರ ಸೇಮ್ ಇದ್ದರೆ ಮಲ್ಟಿಪ್ಲೈ ಆದರೆ ಸ್ಕ್ವೇರ್, 2 ಟೈಮ್ಸ್ ಇದ್ದರೆ ಸ್ಕ್ವೇರ್ ಆಗುತ್ತೆ, 3 ಟೈಮ್ಸ್ ಇದ್ದರೆ ಕ್ಯೂಬ್ ಆಗುತ್ತೆ. ಸೊ ಇವಾಗ ಇಂಟು ಏನಿದೆ ನಮಗೆ 2 ಇಂಟು ಕಾಸ್ ಸ್ಕ್ವಯರ್ ತೀಟಾ ಬೈ 2 ಮೈನಸ್ 1 ಇಂಟು ಡಿ ತೀಟಾ. ಇವಾಗ ನೋಡಿ ಇಲ್ಲಿದೆಯಲ್ಲ ಬ್ರಾಕೆಟನ್ನು ರಿಮೂವ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡ್ಬೋದು, ಮೈನಸ್ ಇಂಟಿಗ್ರೇಷನ್ 4 ಆ್ಯಸ್ ಇಟ್ ಈಸ್ ನೋಡಿ ಇಲ್ಲಿ 4 ಸೈನ್ ಸ್ಕ್ವೇರ್ ತೀಟಾ ಬೈ 2 ಇಂಟು 2 ಕಾಸ್ ಸ್ಕ್ವೇರ್ ತೀಟಾ ಬೈ 2. ಸೊ 2 ಕೂಡ ಇಲ್ಲಿ ಬರುತ್ತೆ, 4 ಇಂಟು 2 ಇಂಟು ಸೈನ್ ಸ್ಕ್ವೇರ್ ತೀಟಾ ಬೈ 2 ಇಂಟು ಕಾಸ್ ಸ್ಕ್ವಯರ್ ತೀಟಾ ಬೈ 2. ನೋಡಿ ಫಸ್ಟ್ ಈ ಟರ್ಮು ಮತ್ತು ಈ ಟರ್ಮ್ ಮಲ್ಟಿಪ್ಲಿಕೇಶನ್. ಇವಾಗ ನೋಡಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಆಲ್ರೆಡಿ 1 ಮೈನಸ್ ಇದೆ, ಮಲ್ಟಿಪ್ಲೈ ಆಗಿ ಇಲ್ಲಿ ಇಂಟು ಡಿ ತೀಟಾ. ಓಕೆ, ಸೊ ಸೈನ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟಿಗ್ರೇಷನ್ ನೋಡಿ ಇಲ್ಲಿ 4 ಇಂಟು ಸೈನ್ ಸ್ಕ್ವೇರ್ ತೀಟಾ ಬೈ 2 ಇಂಟು 1 ಆಗುತ್ತೆ. ಸೊ 4 ಇಂಟು ಸೈನ್ ಸ್ಕ್ವಯರ್ ತೀಟಾ ಬೈ 2 ಇಂಟು ಡಿ ತೀಟಾ. 1 ಅಂತಂದರೆ ಆ್ಯಸ್ ಇಟ್ ಈಸ್ ಬರುತ್ತಲ್ಲ, 1ಗೆ ಏನನ್ನೇ ಮಲ್ಟಿಪ್ಲೈ ಮಾಡಿದ್ರು. ಇವಾಗ ನೋಡಿ ಮೈನಸ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 2 ಆ್ಯಸ್ ಇಟ್ ಈಸ್ ತೊಗೊಂಡ್ಬಿಟ್ಟು ನೋಡಿ 4 ಇಂಟು
ಸೈನ್ ತೀಟಾ ಬೈ 2 ಇಂಟು ಕಾಸ್ ತೀಟಾ ಬೈ 2 ಹೋಲ್ ಸ್ಕ್ವೇರ್ ತಗೋಬೋದು. ಏನಕ್ಕಂದರೆ ಇಲ್ಲಿ 2 ಹೋಲ್ ಸ್ಕ್ವೇರ್. ಏನಕ್ಕಂದರೆ 4 ಇದೆಯಲ್ಲ, 4ಅನ್ನು ಸ್ಕ್ವೇರ್ ಅದು 4 ಬರಬೇಕಂದ್ರೆ ಏನನ್ನು ಸ್ಕ್ವೇರ್ ಮಾಡ್ತೀವಿ ನಾವು? 2ಅನ್ನು. ಸೊ 2 ಇಂಟು ಸೈನ್ ತೀಟಾ ಬೈ 2 ಇಂಟು ಕಾಸ್ ಸ್ಕ್ವೇರ್ ತೀಟಾ ಬೈ 2 ಇತ್ತಲ್ಲ ಸೈನ್ ಸ್ಕ್ವೇರು. ಸೊ ನಮ್ಗೆ ಹೋಲ್ ಸ್ಕ್ವೇರ್ ತೊಗೊಂಡಾಗ ಈ ನೋಡಿ 4 ಒಳಗಡೆ ಬಂದರೆ 2 ಸ್ಕ್ವೇರ್. 2 ಇಂಟು ಸೈನ್ ತೀಟಾ ಬೈ 2 ಇಂಟು ಕಾಸ್ ತೀಟಾ ಬೈ ಹೋಲ್ ಸ್ಕ್ವೇರ್ ಮಾಡಿದಾಗ ಇಲ್ಲಿ ನೋಡಿ ಏನಕ್ಕಂದರೆ ಲೈಕ್ ಎ ಟು ದಿ ಪವರ್ ಎಮ್ ಅಥವಾ ಎ ಇಂಟು ಬಿ ಟು ದಿ ಪವರ್ ಎಮ್ ಅಂದರೆ ಎರಡಕ್ಕೂ ಅಪ್ಲೈ ಆಗುತ್ತೆ. ಲೈಕ್ ಎ ಟು ದಿ ಪವರ್ ಎಮ್ಮು ಇಂಟು ಬಿ ಟು ದಿ ಪವರ್ ಎಮ್ಮು. ಸೊ ಆ ಥರ. ಇವಾಗ ನೋಡಿ ಅದಕ್ಕೆ ನಾನು ಏನು ಮಾಡಿದೆ, 4 ಇದೆಯಲ್ಲ ಅದಕ್ಕೆ ಸ್ಕ್ವೇರ್ ಮಾಡ್ಬೇಕು ಅಂದ್ಕೊಂಡು 2, ಇದು 2 ಆ್ಯಸ್ ಇಟ್ ಈಸ್ ಇರ್ತಾ ಇದ್ದೀನಿ. ಈ 4ಅನ್ನು ಒಳಗಡೆ ತೊಗೊಂಡಾಗ ಸ್ಕ್ವೇರ್ ಮಾಡಬೇಕಂದ್ರೆ 2 ಸ್ಕ್ವೇರ್. ಸೊ 2 ಇಂಟು ಸೈನ್ ತೀಟಾ ಬೈ 2 ಇಂಟು ಕಾಸ್ ತೀಟಾ ಬೈ 2 ಹೋಲ್ ಸ್ಕ್ವೇರ್ ಇಂಟು ಡಿ ತೀಟಾ ಪ್ಲಸ್ 4 ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಸೈನ್ ಸ್ಕ್ವಯರ್ ತೀಟಾ ಬೈ 2 ಇಂಟು ಡಿ ತೀಟಾ. ಇವಾಗ ನೋಡಿ ಏನು ಬರುತ್ತೆ ಇಲ್ಲಿ, 2 ಇಂಟು ಸೈನ್ ಎ ಕಾಸ್ ಎ ಫಾರ್ಮುಲಾ ಬರುತ್ತೆ ನಮಗೆ. -2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 2 ಸೈನ್ ತೀಟಾ ಕಾಸ್ ತೀಟಾ 2 ಇಂಟು ಸೈನ್ ತೀಟಾ ಕಾಸ್ ತೀಟಾ ಇಸ್ ಸೈನ್ 2 ತೀಟಾ ಇದೆ. ಸೊ ಇಲ್ಲಿ ಸೈನ್ 2 ಇಂಟು ತೀಟಾ ಪ್ಲೇಸಲ್ಲಿ ಏನಿದೆ ನಮಗೆ ತೀಟಾ ಬೈ 2 ನೋಡಿ. 2 ಇಂಟು ತೀಟಾ ಅಥವಾ 2a ಇದೆ ನಮಗೆ ಫಾರ್ಮುಲಾ, ಇಲ್ಲಿ ಯೂಸ್ ಮಾಡಿದ್ವಿ ನೋಡಿ. ಸೈನ್ 2a ಅಂದರೆ 2 ಇಂಟು ಸೈನ್ ಎ ಕಾಸ್ ಎ ಇದೆ. ಸೊ 2 ಸೈನ್ ಎ ಕಾಸ್ ಎ ಇದ್ರೂ ಕೂಡ ನಾವು ಸೈನ್ 2a ಯೂಸ್ ಮಾಡ್ಬೋದು. ಎ ಪ್ಲೇಸಲ್ಲಿ ಏನಿದೆ ನಮಗೆ ತೀಟಾ ಬೈ 2. ಸೊ ಫುಲ್ ಟರ್ಮ್ ಏನಾಗ್ಬಿಡ್ತು ನನಗೆ ಸೈನ್ 2a, ಎ ಅಂತಂದರೆ ತೀಟಾ ಬೈ 2 ಇಂಟು ಡಿ ತೀಟಾ ಪ್ಲಸ್ 4 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್. ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ತೀಟಾ ಬೈ 2 ನೋಡಿ. 2 ಸೈನ್ ಸ್ಕ್ವೇರ್ ತೀಟಾ ಬೈ 2 ಅಂತಂದರೆ 1 ಮೈನಸ್ ಕಾಸ್ ತೀಟಾ ಇದೆ. ಸೊ ಅದೇ ಸೈನ್ ಸ್ಕ್ವೇರ್ ತೀಟಾ ಬೈ 2 ಅಂದರೆ 1 ಮೈನಸ್ ಕಾಸ್ ತೀಟಾ ಬೈ 2 ಆಗುತ್ತೆ. 1 ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ 2 ಇಂಟು ಡಿ ತೀಟಾ. ಬಿಕಾಸ್ 2ಅನ್ನು ಆ ಕಡೆ ಕಳಿಸಿದ್ರದ್ದು ಏನಾಯಿತು ನಮಗೆ ಡಿವಿಷನ್. ಇವಾಗ ನೋಡಿ ಇಲ್ಲೇನು ಬಂತು ನನಗೆ ತೀಟಾ 2 ಕ್ಯಾನ್ಸಲ್ ಆಗಿಬಿಡ್ತು. ಸೊ ಇಲ್ಲೇನು ಬರುತ್ತೆ -2 ಇಂಟು ಇಂಟಿಗ್ರೇಷನ್ ಸೈನ್ ತೀಟಾ ಇಂಟು ಡಿ ತೀಟಾ. ಸ್ಕ್ವೇರ್ ಇದೆಯಲ್ಲ ಇಲ್ಲಿ, ಓಕೆ ಹೋಲ್ ಸ್ಕ್ವೇರ್ ಇದೆಯಲ್ಲ. ಸೊ ಇಲ್ಲಿನೂ ಕೂಡ ಏನು ಬರುತ್ತೆ ನಮಗೆ ಸೈನ್ 2a ಹೋಲ್ ಸ್ಕ್ವೇರ್. ಸೊ ಇಲ್ಲೇನು ಬಂತು ನಮಗೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಇಲ್ಲಿ ನೋಡಿ ಈ ಒಂದು 2 ಮತ್ತು 2 ಸೊ ಏನು ರಿಮೈನಿಂಗ್ ಆಗುತ್ತೆ ಇಲ್ಲಿ 2 ಈಸ್ ಅ ರಿಮೈನಿಂಗ್ ಇಂಟಿಗ್ರೇಷನ್ 1 ಮೈನಸ್ ಕಾಸ್ ತೀಟಾ ಇಂಟು ಡಿ ತೀಟಾ. ಇಲ್ಲಿ ನೋಡಿ ಇವಾಗ ಸೈನ್ ಸ್ಕ್ವೇರ್ ಅಂತಂದರೆ ಇಲ್ಲಿ ಯೂಸ್ ಮಾಡಿದ್ವಲ್ಲ ಆಲ್ರೆಡಿ ಸೈನ್ ಸ್ಕ್ವೇರ್ ತೀಟಾ 2 ಸೈನ್ ಸ್ಕ್ವೇರ್ ತೀಟಾ ಬೈ 2 ಅಂತಂದರೆ 1 ಮೈನಸ್ ಕಾಸ್ ತೀಟಾ. ಅದೇ ಇಲ್ಲಿ ನೋಡಿ 2 ಸೈನ್ ಸ್ಕ್ವೇರ್ ತೀಟಾ ಅಂದರೆ 1 ಮೈನಸ್ ಕಾಸ್ 2 ತೀಟಾ. ಸೊ ಇಲ್ಲೇನು ಬರುತ್ತೆ ಫಾರ್ಮುಲಾ ನಮಗೆ -2 ಇಂಟು ಇಂಟಿಗ್ರೇಷನ್, ಇನ್ನೂ ಇಂಟಿಗ್ರೇಟ್ ಮಾಡ್ತಿಲ್ಲ, 1 ಮೈನಸ್ ಕಾಸ್ 2 ತೀಟಾ. ತೀಟಾ ಬೈ 2 ಇದ್ದಾಗ ಬರೀ ಕಾಸ್ ತೀಟಾ ಬರುತ್ತೆ, ಬರೀ ತೀಟಾ ಇದ್ದಾಗ ಕಾಸ್ 2 ತೀಟಾ. ಸೊ ಡಿವೈಡೆಡ್ ಬೈ 2 ಇಂಟು ಡಿ ತೀಟಾ ಪ್ಲಸ್ 2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 1 ಮೈನಸ್ ಕಾಸ್ ತೀಟಾ ಇಂಟು ಡಿ ತೀಟಾ. ಸೊ ಇಲ್ಲಿ ನೋಡಿ 2 ಕ್ಯಾನ್ಸಲ್ ಆಗುತ್ತೆ, ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗುತ್ತೆ. ಇವಾಗ ಈಸ್ ಈಕ್ವಲ್ ಟು ಮೈನಸ್ ಆ್ಯಸ್ ಇಟ್ ಈಸ್ ತೊಗೊತೀನಿ. ಸೊ ಇಂಟಿಗ್ರೇಷನ್ 1 ವಿತ್ ರೆಸ್ಪೆಕ್ಟ್ ಟು ಡಿ ತೀಟಾ ಅಂದರೆ ತೀಟಾ ಮೈನಸ್ ಕಾಸ್ 2 ತೀಟಾ ಇಂಟಿಗ್ರೇಷನ್ ಏನು ಬರುತ್ತೆ ನಮಗೆ ಸೈನ್ ಕಾಸ್ ಇಂಟಿಗ್ರೇಷನ್ ಏನು ಬರುತ್ತೆ ಪ್ಲಸ್ ಸೈನ್ ಇರುತ್ತೆ. ಸೊ ಸೈನ್ 2 ತೀಟಾ. ಸೊ 2 ತೀಟಾ ಇರೋದ್ರಿಂದ ಡಿವೈಡೆಡ್ ಬೈ 2 ಪ್ಲಸ್ 2 ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ ಇಂಟಿಗ್ರೇಷನ್ 1 ವಿತ್ ರೆಸ್ಪೆಕ್ಟ್ ಟು ತೀಟಾ ಅಂದರೆ ತೀಟಾ. ಸೊ ಮೈನಸ್ ಕಾಸ್ ತೀಟಾ ಇಂಟಿಗ್ರೇಷನ್ ಸೈನ್ ತೀಟಾ ಇಂಟು ಪ್ಲಸ್ ಆಲ್ರೆಡಿ ಇಂಟಿಗ್ರೇಷನ್ ಮಾಡಿದ್ವಲ್ಲ, ಇಂಟಿಗ್ರೇಷನ್ ಮಾಡಾದ್ಮೇಲೆ ಡಿ ತೀಟಾ ಬರೆಯೋ ಅವಶ್ಯಕತೆ ಇರೋದಿಲ್ಲ.
ಸೊ ಪ್ಲಸ್ ಸಿ. ಇವಾಗ ನೋಡಿ ಸಿಂಪ್ಲಿಫಿಕೇಶನ್, ಇಲ್ಲಿ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಮೈನಸ್ ತೀಟಾ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ 2 ತೀಟಾ ಡಿವೈಡೆಡ್ ಬೈ 2. ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡಿದರೆ 2 ಇಂಟು ತೀಟಾ 2 ತೀಟಾ ಮೈನಸ್ ಸೈನ್ ತೀಟಾ ಪ್ಲಸ್ ಸಿ. ಇಲ್ಲಿ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ ನೋಡಿ, 2 ತೀಟಾ ಮೈನಸ್ ತೀಟಾ ಅಂತಂದರೆ ಪ್ಲಸ್ ತೀಟಾ ಪ್ಲಸ್ ನೋಡಿ ಸೈನ್ 2 ತೀಟಾ ಅಂದರೆ ನಮ್ಮ ಫಾರ್ಮುಲಾ ಐತಲ್ಲ 2 ಇಂಟು ಸೈನ್ ತೀಟಾ ಇಂಟು ಕಾಸ್ ತೀಟಾ. ಸೊ ಮತ್ತೆ ಫಾರ್ಮುಲಾ ಯೂಸ್ ಮಾಡ್ತೀವಿ, ಡಿವೈಡೆಡ್ ಬೈ ಏನಿದೆ 2. ಸೊ ಇಲ್ಲಿ ನೋಡಿ ಏನಕ್ಕಂದರೆ ಫಾರ್ಮುಲಾ ಬರೀತೀನಿ, ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಸೊ ಸೈನ್ 2a ಅಥವಾ ಸೈನ್ 2 ತೀಟಾ ಏನಿದೆ ನಮಗೆ 2 ಇಂಟು ಸೈನ್ ಎ ಇಂಟು ಕಾಸ್ ಎ ಅಂತ. ಸೊ ಆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಮೈನಸ್ ಸಾರಿ 2 ಎರಡಕ್ಕೂ ಮಲ್ಟಿಪಲ್ ಆಗುತ್ತಲ್ಲ 2 ಇಂಟು ಸೈನ್ ತೀಟಾ 2 ಇಂಟು ತೀಟಾ ಮೈನಸ್ 2 ಇಂಟು ಸೈನ್ ತೀಟಾ. ಸೊ ಮೈನಸ್ 2 ಇಂಟು ಸೈನ್ ತೀಟಾ ಪ್ಲಸ್ ಸಿ. ಇಲ್ಲಿ ನೋಡಿ 2 ಕ್ಯಾನ್ಸಲ್ ಆಯಿತು, ಈ 2 ಮತ್ತು ಈ 2 ಕ್ಯಾನ್ಸಲ್. ಸೊ ನಮಗಿಲ್ಲಿ ಏನು ಬೇಕು ಅಂದರೆ ತೀಟಾನ ವಾಪಸ್ ನಾವು ಎಕ್ಸ್ ಫಾರ್ಮಲ್ಲಿ ಬೇಕಲ್ಲ, ನಮಗೆ ಕೊಟ್ಟಿರೋದು ಎಕ್ಸ್ ಫಾರ್ಮಲ್ಲಿದೆ ಕ್ವಶನ್ನು. ಸೊ ಇವಾಗ ನೋಡಿ ನಾನು ಏನು ಮಾಡಬೇಕಿಲ್ಲಿ, ಕಾಸ್ ತೀಟಾ ಅಂದರೆ ನಮ್ಗೆ ವ್ಯಾಲ್ಯೂ ಗೊತ್ತು ಆಲ್ರೆಡಿ, ನಾನು ಅಲ್ಲಿ ತೋರಿಸ್ತೀನಿ ಒಂದ್ಸರಿ. ಸೊ ಇಲ್ಲಿ ಸೈನ್ ತೀಟಾ ಅಂದರೆ ಏನು ತೊಗೊತೀವಿ, 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. ಏನಕ್ಕಂದರೆ ನೋಡಿ ಇಂಟು ಕಾಸ್ ತೀಟಾ ಆ್ಯಸ್ ಇಟ್ ಈಸ್ ಬರಿತೀನಿ ಫಾರ್ಮುಲಾ, ಅದನ್ನು ಮೈನಸ್ ಇಲ್ಲಿನೂ ಕೂಡ ಸೈನ್ ತೀಟಾ ಅಂದರೆ ಏನಾಗುತ್ತೆ ನಮಗೆ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಪ್ಲಸ್ ಸಿ. ಏನಕ್ಕಂದರೆ ಫಸ್ಟ್ ಒಂದು ಐಡೆಂಟಿಟಿ ಇದೆ ಇದರಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ, ಕಾಸ್ ಸ್ಕ್ವಯರ್ ತೀಟಾ ಪ್ಲಸ್ ಸೈನ್ ಸ್ಕ್ವಯರ್ ತೀಟಾ ಈಸ್ ಈಕ್ವಲ್ ಟು 1 ಅಂತ ಇದೆ. ಸೊ ಇಲ್ಲಿ ಸೈನ್ ಸ್ಕ್ವೇರನ್ನು ಸಪ್ರೇಟ್ ಮಾಡಿಕೊಂಡಾಗ ಏನು ಬರುತ್ತೆ, ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಬರುತ್ತೆ. ಸೊ ಇಲ್ಲಿ ಸೈನ್ ತೀಟಾನ ಮಾತ್ರ ಸಪ್ರೇಟ್ ಮಾಡಿದರೆ ಸ್ಕ್ವಯರ್ ಬಿಕಮ್ಸ್ ಏನಾಗುತ್ತೆ, ಈ ಕಡೆ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. ಸೊ ನೋಡಿ ಈ ಒಂದು ಫಸ್ಟ್ ಐಡೆಂಟಿಟಿಯನ್ನು ಅಥವಾ ಫಸ್ಟ್ ಫಾರ್ಮುಲಾ ಅಂತಲೂ ಹೇಳ್ಬೋದು. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ಕಾಸ್ ಪ್ಲೇಸಲ್ಲಿ ಸೈನ್ ಪ್ಲೇಸಲ್ಲಿ ಏನು ಮಾಡಿದ್ವಿ, ಕಾಸ್ ಅಂದರೆ ಸೈನನ್ನು ಕಾಸ್ಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಇವಾಗ ನೋಡಿ ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂ ನಾವೇನು ತೊಗೊಂಡಿದ್ವಿ, ವ್ಯಾಲ್ಯೂ ಎಕ್ಸ್ ಅಂತಂದರೆ ಏನು ತೊಗೊಂಡಿದ್ವಿ, ಇಲ್ಲಿದೆ ನೋಡಿ ಮೇಲೆ, ಇಲ್ಲಿ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ತೀಟಾ ಅಂತ ತೊಗೊಂಡಿದ್ವಲ್ಲ. ಸೊ ಅದನ್ನು ಇಲ್ಲಿ ವಾಪಸ್ ಪುಟ್ ಮಾಡಬೇಕು. ನೋಡಿ ಏನಿತ್ತದು, ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ತೀಟಾ ತೊಗೊಂಡಿದ್ವಿ. ಸೊ ಕಾಸ್ ತೀಟಾ ಏನಾಗಿತ್ತು ನಮಗೆ ರೂಟ್ ಎಕ್ಸ್ ಆಗಿತ್ತು, ಮತ್ತು ರೂಟ್ ಎಕ್ಸ್ ಇಲ್ಲಿ ನೋಡಿ ಬರೀ ತೀಟಾ ಸಪ್ರೇಟ್ ಮಾಡಿದಾಗ ಕಾಸ್ ಇನ್ವರ್ಸ್ ಸ್ಕ್ವೇರ್ ರೂಟ್ ಎಕ್ಸ್. ಸೊ ಇದನ್ನು ನೋಡಿ ವಾಪಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಐ ಈಸ್ ಈಕ್ವಲ್ ಟು ಏನು ಬರುತ್ತೆ, ತೀಟಾ ಅಂತಂದರೆ ಏನಿದೆ ನೋಡಿ ಕಾಸ್ ಇನ್ವರ್ಸ್ ಎಕ್ಸ್ ಕಾಸ್ ಇನ್ವರ್ಸ್ ರೂಟ್ ಎಕ್ಸ್ ಮೇಲೆ ಪ್ಲಸ್ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತಂದರೆ ಎಕ್ಸ್ ಇಂಟು ಕಾಸ್ ತೀಟಾ ಅಂತಂದರೆ ರೂಟ್ ಎಕ್ಸ್ ಮೈನಸ್ 2 ಇಂಟು ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತಂದರೆ ಎಕ್ಸ್ ಪ್ಲಸ್ ಸಿ. ನೋಡಿ ಇಲ್ಲಿ ಫರ್ದರ್ ಸಿಂಪ್ಲಿಫಿಕೇಶನ್ ಏನಾಗುತ್ತೆ, ಐ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಎರಡನ್ನೂ ರೂಟಲ್ಲಿ ಇದೆಯಲ್ಲ, ಸೊ ರೂಟಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ಬೋದು, ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಮೈನಸ್ ರೂಟ್ 2 ಇಂಟು ರೂಟ್ 1 ಮೈನಸ್ ಎಕ್ಸ್ ಪ್ಲಸ್ ಸಿ. ಫರ್ದರ್ ಸಿಂಪ್ಲಿಫೈ ಇಲ್ಲಿ ನೋಡಿ ಎಕ್ಸನ್ನು ಮಲ್ಟಿಪ್ಲೈ ಮಾಡಬೇಕು ಎರಡು ಟರ್ಮ್ಗೆ, ಬ್ರಾಕೆಟಲ್ಲಿರೋ ಒಳಗಡೆ ಎರಡು ಟರ್ಮ್ ಇದೆಯಲ್ಲ, ಸೊ ಎರಡು ಟರ್ಮ್ಗೆ ಏನು ಬರುತ್ತೆ, ಕಾಸ್ ಇನ್ವರ್ಸ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಏನಾಗುತ್ತೆ, ಎಕ್ಸ್ ಇಂಟು 1 ಇಸ್ ಎ ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಇಸ್ ಎ ಎಕ್ಸ್ ಸ್ಕ್ವಯರ್ ಮೈನಸ್ 2 ಇಂಟು ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಪ್ಲಸ್ ಸಿ ಅಂತ. ನೋಡಿ ತೀಟಾದಲ್ಲಿ ಇಡೋಕ್ಕೆ ಬರೋದಿಲ್ಲ ಆನ್ಸರ್, ಏನಕ್ಕಂದರೆ ನಮ್ಮದು ಫಂಕ್ಷನ್ನು ಎಕ್ಸ್ ಫಾರ್ಮಲ್ಲಿ ಇತ್ತಲ್ಲ, ಸೊ
ಸೊ ಎಂಡಲ್ಲಿ ನಾವು ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯೂಸ್ ಮಾಡಿದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿದಾಗ ಎಂಡಲ್ಲಿ ನಾವು ಏನು ತೊಗೊಳ್ತೀವಲ್ಲ ತೀಟಾ ತೊಗೊಂಡಿದ್ರೆ ಅಥವಾ ಟಿ ತೊಗೊಂಡಿದ್ರೆ ಅದು ವ್ಯಾಲ್ಯೂ ಪುಟ್ ಮಾಡಬೇಕು. ಸೊ ಆನ್ಸರ್ ಏನು ಬಂತು, ಐ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ರೂಟ್ 1 ಮೈನಸ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ನೋಡಿ ಕ್ವಶನ್ ಏನಿತ್ತು ನೋಡೋಣ. ಫಸ್ಟಿಂದ ಯಾವ್ಯಾವ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ವಿ ನೋಡಿ. ಏನಿತ್ತು, ಇಂಟಿಗ್ರೇಟ್ ದಿ ಫಂಕ್ಷನ್ ಸ್ಕ್ವೇರ್ ರೂಟ್ 1 ಮೈನಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ರೂಟ್ ಎಕ್ಸ್. ಸೊ ಹೋಲ್ ಸ್ಕ್ವೇರ್ ರೂಟ್ ಇದೆ, ಐ ಈಸ್ ಈಕ್ವಲ್ ಟು ಏನು ತಗೊಂಡ್ವಿ, ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಡೈರೆಕ್ಟಾಗಿ ಬರೋದಿಲ್ಲ ಇಂಟಿಗ್ರೇಷನ್, ಸೊ ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನು ತಗೊಂಡ್ವಿ, ಕಾಸ್ ಸ್ಕ್ವೈರ್ ತೀಟಾ. ಸೊ ಅವಾಗ ಕಾಸ್ ತೀಟಾ ಸಪ್ರೇಟ್ ಮಾಡಿದರೆ ನೋಡಿ ಸ್ಕ್ವೇರ್ ಬಿಕಮ್ ಸ್ಕ್ವೇರ್ ಇಟ್ ರೂಟ್ ಎಕ್ಸ್. ಆಮೇಲೆ ತೀಟಾ ಸಪ್ರೇಟ್ ಮಾಡಿದಾಗ ಕಾಸ್ ಇನ್ವರ್ಸ್ ಎಕ್ಸ್ ಬರುತ್ತೆ, ಕಾಸ್ ಇನ್ವರ್ಸ್ ರೂಟ್ ಎಕ್ಸ್ ಸಾರಿ. ಸೊ ಇವಾಗ ನೋಡಿ ಇಲ್ಲೇನು ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ತೀಟಾ ತೊಗೊಂಡಿದ್ವಲ್ಲ, ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 1, ಎಕ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 1 ಬರುತ್ತೆ. ಕಾಸ್ ಸ್ಕ್ವೇರ್ ತೀಟಾ 2 ಇಂಟು ಕಾಸ್ ತೀಟಾ ಮತ್ತು ಕಾಸ್ ತೀಟಾ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ತೀಟಾ ಇಂಟು ಡಿ ತೀಟಾ ಬೈ ಡಿ ಎಕ್ಸ್. ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ, ಅಲ್ಲಿ ವೇರಿಯಬಲ್ ತೀಟಾ ಇದೆ. ಸೊ ಇವಾಗ ನೋಡಿ ಡಿ ಎಕ್ಸ್ ಮತ್ತು ಡಿ ತೀಟಾ ಸಪ್ರೇಟ್ ಮಾಡ್ಕೊಂಡಾಗ ಡಿ ಎಕ್ಸ್ ಈ ಕಡೆ ಕಳಿಸ್ಕೊಂಡ್ರೆ ಇಂಟು ಆಗುತ್ತೆ. 1 ಇಂಟು ಡಿ ಎಕ್ಸ್ ಇಸ್ ಅ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಇಂಟು ಸೈನ್ ತೀಟಾ ಇಂಟು ಕಾಸ್ ತೀಟಾ ಇಂಟು ಡಿ ತೀಟಾ. ಸೊ ಇವಾಗ ವಾಪಸ್ ಪುಟ್ ಮಾಡಿದರೆ ನೋಡಿ ಸಬ್ಸ್ಟಿಟ್ಯೂಟ್ ಕೊಟ್ಟಿರೋ ಕ್ವಶನ್ ಇದೆಯಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ನೋಡಿ 1 ಮೈನಸ್ ರೂಟ್ ಎಕ್ಸ್ ಅಂದರೆ ಏನಿದೆ ನಮಗಿಲ್ಲಿ ಕಾಸ್ ತೀಟಾ. ಸೊ ಡೈರೆಕ್ಟಾಗಿ ಪುಟ್ ಮಾಡ್ಬೋದು ಕಾಸ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ರೂಟ್ ಎಕ್ಸ್ ಅಂದರೆ ಅಗೇನ್ ಕಾಸ್ ತೀಟಾ. ಸೊ ಡಿ ಎಕ್ಸ್ ಅಂದರೆ ಏನಿದೆ ಮೈನಸ್ 2 ಇಂಟು ಸೈನ್ ತೀಟಾ ಇಂಟು ಕಾಸ್ ತೀಟಾ ಇಂಟು ಡಿ ತೀಟಾ. ಇವಾಗ ಇಲ್ಲಿ ನೋಡಿ 1 ಮೈನಸ್ ಕಾಸ್ ತೀಟಾ ಅಂತಂದರೆ ಏನಿದೆ ನಮಗೆ ಫಾರ್ಮುಲಾ 2 ಇಂಟು ಸೈನ್ ಸ್ಕ್ವೇರ್ ತೀಟಾ ಬೈ 2. ಅದೇ ಥರ 1 ಪ್ಲಸ್ ಕಾಸ್ ತೀಟಾ ಅಂದರೆ 2 ಕಾಸ್ ಸ್ಕ್ವೇರ್ ತೀಟಾ ಬೈ 2 ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡಿದ್ವಿ ಇಂಟು 2 ಮೈನಸ್ 2 ಇಂಟು ಸೈನ್ ತೀಟಾ ಕಾಸ್ ತೀಟಾ ಇಂಟು ಡಿ ತೀಟಾ ಆ್ಯಸ್ ಇಟ್ ಈಸ್. ಇವಾಗ ನೋಡಿ ಇಲ್ಲಿ 2 ಸೈನ್ ಸ್ಕ್ವೇರ್ ತೀಟಾ ಬೈ 2 2 ಕಾಸ್ ಸ್ಕ್ವೇರ್ ತೀಟಾ ಬೈ 2 ಡಿವೈಡೆಡ್ ಎರಡನ್ನು. ಸೊ 2 ಕ್ಯಾನ್ಸಲ್ ಆಯಿತು. ಈ ಒಂದು ಸ್ಕ್ವೇರ್ ಇದೆ ನ್ಯೂಮರೇಟರ್ ಡಿನಾಮಿನೇಟರ್, ಅವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ರಿಮೈನಿಂಗ್ ಸೈನ್ ತೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ತೀಟಾ ಬೈ 2 ಇಂಟು ನೋಡಿ ಮೈನಸ್ ಔಟ್ ಸೈಡ್ ತೊಗೊಂಡಿದ್ದೀನಿ ಇಲ್ಲಿ. ಸೊ ಡೈರೆಕ್ಟಾಗಿ 2 ಇಂಟು ಸೈನ್ ತೀಟಾ ಇಂಟು ಮತ್ತು ಡಿವಿಷನ್ ಅಂದರೆ ಮಲ್ಟಿಪ್ಲೈ ಡಿವೈಡ್ 2 ಬೈ 2 ತೀಟಾಗೆ. ಸೊ ಇಲ್ಲೇನೂ ಕೂಡ ಕಾಸ್ 2 ಬೈ 2 ಇಂಟು ತೀಟಾ ಅಂದರೆ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟು ಮತ್ತೆ ಮುಂಚೆ ಇರೋದೇ ಬರುತ್ತೆ ನಮಗೆ ಇಂಟು ಡಿ ತೀಟಾ. ಏನಕ್ಕಂದರೆ ನಮಗೆ ಡೈರೆಕ್ಟಾಗಿ ಇಂಟಿಗ್ರೇಟ್ ಬರೋದಿಲ್ಲಲ್ಲ, ಯಾವುದಾದ್ರೂ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಈ ಥರ ರೀಅರೇಂಜ್ ಮಾಡ್ಕೋಬೋದು. ಸೊ ಮೈನಸ್ ಇಂಟಿಗ್ರೇಷನ್ ಸೈನ್ ತೀಟಾ ಬೈ 2 ಇಂಟು ಕಾಸ್ ತೀಟಾ ಬೈ 2. ಇಲ್ಲಿ ನೋಡಿ 2 ಇಂಟು ಸೈನ್ 2 ಇಂಟು ತೀಟಾ ಬೈ 2 ನೋಡಿ ಇದು ತೀಟಾಗೆ ಮಲ್ಟಿಪ್ಲೈ ಡಿವಿಷನ್ ಮತ್ತು ಮಲ್ಟಿಪ್ಲೈಡ್ ಇರುತ್ತಲ್ಲ. ಸೊ ತೀಟಾ ಬೈ 2 ಸಪ್ರೇಟಾಗಿ ಬರ್ಕೊಂಡಿದ್ದೀನಿ. ಆಮೇಲೆ ಕಾಸ್ 2 ಇಂಟು ತೀಟಾ ಬೈ 2 ಇಂಟು ಡಿ ತೀಟಾ. ಸೊ ಇವಾಗ ನಾವು ಫಾರ್ಮುಲಾ ಯೂಸ್ ಮಾಡ್ಬೋದು ಇದಕ್ಕೆ. ಸೈನ್ ತೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ತೀಟಾ ಬೈ 2 ಆ್ಯಸ್ ಇಟ್ ಈಸು 2 ಇಂಟು ಇಲ್ಲಿ ನೋಡಿ ಇದಕ್ಕೆ ಸೈನ್ 2a ಫಾರ್ಮುಲಾ ಏನಿದೆ 2 ಇಂಟು ಸೈನ್ ಎ ಕಾಸ್ ಎ. ಸೊ 2 ಇಂಟು ಎ ಅಂತಂದರೆ ಏನು ಬರುತ್ತೆ ನಮಗೆ ಇಲ್ಲಿ ತೀಟಾ ಬೈ 2 ಸೈನ್ ತೀಟಾ ಬೈ 2 ಇಂಟು ಕಾಸ್ ತೀಟಾ ಬೈ 2 ಇಂಟು ಕಾಸ್ 2 ಇಂಟು ತೀಟಾ ಅಂದರೆ ಕಾಸ್ 2 ತೀಟಾ ಅಥವಾ 2a ಫಾರ್ಮುಲಾ 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಅಥವಾ 2 ಕಾಸ್ ಸ್ಕ್ವೇರ್ ಎ ಮೈನಸ್ 1. ಇಲ್ಲೇನು ಬರುತ್ತೆ ನಮಗೆ 2 ಕಾಸ್ ಸ್ಕ್ವೇರ್ ತೀಟಾ ಬೈ 2. ಏನಕ್ಕಂದರೆ ಅಲ್ಲಿ ಎ ಇದೆ, ಎ ಪ್ಲೇಸಲ್ಲಿ ತೀಟಾ ಬೈ 2 ಇದೆ. ಸೊ ತೀಟಾ ಬೈ 2 ಮೈನಸ್ 1 ಇಂಟು ಡಿ ತೀಟಾ. ಇವಾಗ ಕಾಸ್ ತೀಟಾ ಬೈ 2 ಕಾಸ್ ತೀಟಾ ಬೈ 2 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ 2 ಇಂಟು 2 ಇಸ್ ಅ 4 ಸೈನ್ ತೀಟಾ ಬೈ 2 ಇಂಟು ಸೈನ್ ತೀಟಾ ಬೈ 2 ಇಸ್ ಅ ಸೈನ್ ಸ್ಕ್ವೇರ್ ತೀಟಾ ಬೈ 2 ಇಂಟು 2 ಕಾಸ್ ಸ್ಕ್ವೇರ್ ತೀಟಾ ಬೈ 2 ಮೈನಸ್ 1 ಇಂಟು ಡಿ ತೀಟಾ. ಇವಾಗ ನೋಡಿ 4 ಇಂಟು ಇಲ್ಲಿ ನೋಡಿ ಮತ್ತೆ ಸೈನ್ ಸ್ಕ್ವೇರ್ ಮಲ್ಟಿಪ್ಲೈ ಈ ಫಸ್ಟ್ ಟರ್ಮು ಈ ಟರ್ಮು ಮೈನಸ್ ಮತ್ತು ಈ ಟರ್ಮ್ ಮಲ್ಟಿಪ್ಲೈ. ಸೊ 4 ಇಂಟು ಸೈನ್ ಸ್ಕ್ವೇರ್ ತೀಟಾ ಬೈ 2 ಇಂಟು 2 ಕಾಸ್ ಸ್ಕ್ವೇರ್ ತೀಟಾ ಬೈ 2 ಏನಾಗುತ್ತೆ 4 ಇಂಟು 2 ಇಂಟು ಸೈನ್ ಸ್ಕ್ವೇರ್ ತೀಟಾ ಬೈ 2 ಇಂಟು ಕಾಸ್ ಸ್ಕ್ವೇರ್ ತೀಟಾ ಬೈ 2 ಇಂಟು ಡಿ ತೀಟಾ. ಸೊ ಇಲ್ಲಿ ಮೈನಸ್ ಇದೆ ಆಲ್ರೆಡಿ ಇಲ್ಲೊಂದು ಮೈನಸ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು ಸೈನ್ ಸ್ಕ್ವೇರ್ ತೀಟಾ ಬೈ 2 ಇಂಟು 1 ಈಸ್ 4 ಇಂಟು ಸೈನ್ ಸ್ಕ್ವೇರ್ ತೀಟಾ ಬೈ 2 ಇಂಟು ಡಿ ತೀಟಾ. ಇಂಟಿಗ್ರೇಷನ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ 2 ಆ್ಯಸ್ ಇಟ್ ಈಸು 4 ನೋಡಿ 2 ಸ್ಕ್ವೇರ್ ಅಂತ ಬರೀಬೋದು. ಅದಕ್ಕೆ ನಾನು ಏನು ಮಾಡಿದೆ ಇದನ್ನು 2 ಇಂಟು ಇಲ್ಲಿ ಸ್ಕ್ವೇರ್ ಇದೆ ಸೈನ್ ತೀಟಾ ಬೈ 2 ಇಂಟು ಕಾಸ್ ತೀಟಾ ಬೈ 2 ಹೋಲ್ ಸ್ಕ್ವೇರ್ ತೊಗೋಬೋದು. ಏನಕ್ಕಂದರೆ
ಎ ಬಿ ಟು ದಿ ಪವರ್ ಎಮ್ ಈಸ್ ಏನಾಗಿರುತ್ತೆ ನಮಗೆ ಎ ಟು ದಿ ಪವರ್ ಎಮ್ ಇಂಟು ಬಿ ಟು ದಿ ಪವರ್ ಎಮ್. ಸೊ ಹೋಲ್ ಪವರ್ ತೊಗೊಂಡಾಗ ಸಪ್ರೇಟ್ ಪವರ್ಗೆ ಈಕ್ವಲ್ ಇರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದೆ 2 ಇಂಟು ಸೈನ್ ತೀಟಾ ಬೈ 2 ಇಂಟು ಕಾಸ್ ತೀಟಾ ಬೈ 2 ಹೋಲ್ ಸ್ಕ್ವೇರ್ ಮಾಡಿದಾಗ ವಾಪಸ್ ನನಗೆ 4 ಇಂಟು ಸೈನ್ ಸ್ಕ್ವೇರ್ ತೀಟಾ ಬೈ 2 ಕಾಸ್ ಸ್ಕ್ವೇರ್ ತೀಟಾ ಬೈ 2 ಬರುತ್ತೆ. ಸೊ ಇಂಟು ಡಿ ತೀಟಾ 4 ಇಂಟು 4 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಸೈನ್ ಸ್ಕ್ವೇರ್ ತೀಟಾ ಬೈ 2 ಇಂಟು ಡಿ ತೀಟಾ. ಇವಾಗ ನೋಡಿ ಇಲ್ಲಿ ಮತ್ತೆ ಫಾರ್ಮುಲಾ 2 ಇಂಟು ಸೈನ್ ತೀಟಾ ಕಾಸ್ ತೀಟಾ ಇದೆಯಲ್ಲ ನಮಗೆ ಸೈನ್ 2 ತೀಟಾ. ಸೊ ಇಲ್ಲಿ ಸೈನ್ 2 ಇಂಟು ತೀಟಾ ಪ್ಲೇಸಲ್ಲಿ ಏನಿದೆ ತೀಟಾ ಬೈ 2 ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಂಟು ಡಿ ತೀಟಾ ಪ್ಲಸ್ 4 ಇಂಟು ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ತೀಟಾ ಬೈ 2 ಯೂಸ್ ಮಾಡಿದ್ವಲ್ಲ ಫಾರ್ಮುಲಾ ಇಲ್ಲಿ 2 ಇಂಟು ಸೈನ್ ಸ್ಕ್ವೇರ್ ತೀಟಾ ಬೈ 2 1 ಮೈನಸ್ ಕಾಸ್ ತೀಟಾ. ಸೊ 2 ನಾವು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನಮ್ಗೆ ಇಲ್ಲಿ ನೋಡಿ ಇಲ್ಲಿ 2 ಇಲ್ಲಿ 2 ರಿಮೂವ್ ಮಾಡೋದ್ರಲ್ಲಿ ಏನಾಗುತ್ತೆ ಡಿವಿಷನ್ ಆಗುತ್ತೆ ಇಷ್ಟು. ಸೊ ನೋಡಿ ಇವಾಗ ಏನು ಬಂತು 1 ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ 2 ಇಂಟು ಡಿ ತೀಟಾ. ಇಲ್ಲಿ ನೋಡಿ 2 ಇಂಟು ತೀಟಾ ಬೈ 2 ಅಂದರೆ 2 ಕ್ಯಾನ್ಸಲ್ ಆಗ್ಬಿಟ್ಟು ತೀಟಾ. ಸೊ ಮೈನಸ್ 2 ಇಂಟು ಇಂಟಿಗ್ರೇಷನ್ ಸೈನ್ ಸ್ಕ್ವೇರ್ ತೀಟಾ ರಿಮೈನಿಂಗ್ ಇಲ್ಲಿ ಏನಕ್ಕಂದರೆ 2 ಕ್ಯಾನ್ಸಲ್ ಆಗ್ಬಿಟ್ಟು ತೀಟಾ ಮಾತ್ರ. ಸೊ ಸ್ಕ್ವೇರ್ ಇದೆ ಸೈನ್ ಸ್ಕ್ವೇರ್ ತೀಟಾ ಇಂಟು ಡಿ ತೀಟಾ ಪ್ಲಸ್ ಇಲ್ಲಿ ನೋಡಿ 2 1 2 2 ಕ್ಯಾನ್ಸಲ್ ಮಾಡ್ಬೋದು 2 ಇಂಟು 1 ಮೈನಸ್ ಕಾಸ್ ತೀಟಾ ಇಂಟು ಡಿ ತೀಟಾ. ಇಲ್ಲಿ ನೋಡಿ ಮತ್ತೆ ಸೈನ್ ಸ್ಕ್ವೇರ್ ತೀಟಾ ಸೇಮ್ ಸೈನ್ ಸ್ಕ್ವೇರ್ ತೀಟಾ ಬೈ 2 ಇದ್ದಾಗ 1 ಮೈನಸ್ ಕಾಸ್ ತೀಟಾ ಬರುತ್ತೆ. ಸೈನ್ ಸ್ಕ್ವೇರ್ ತೀಟಾ ಇದ್ದಾಗ 1 ಮೈನಸ್ ಕಾಸ್ 2 ತೀಟಾ ಡಿವೈಡೆಡ್ ಬೈ 2 ಇಂಟು ಡಿ ತೀಟಾ ಪ್ಲಸ್ 2 ಇಂಟು 1 ಮೈನಸ್ ಕಾಸ್ ತೀಟಾ ಇಂಟು ಡಿ ತೀಟಾ. ಇಲ್ಲಿ ನೋಡಿ 2 ಕ್ಯಾನ್ಸಲ್ ಆಯಿತು. ಇವಾಗ ನೋಡಿ ಇಲ್ಲಿ ಇಂಟಿಗ್ರೇಷನ್ 1 ಇದೆ 1 ವಿತ್ ರೆಸ್ಪೆಕ್ಟ್ ಟು ಡಿ ತೀಟಾ ಅಂತಂದರೆ ಏನಾಗುತ್ತೆ ತೀಟಾ ಮೈನಸ್ ಕಾಸ್ 2 ತೀಟಾ ಇಂಟಿಗ್ರೇಷನ್ ಸೈನ್ 2 ತೀಟಾ ಬೈ 2 ಪ್ಲಸ್ 2 ಇಂಟು 1 ವಿತ್ ರೆಸ್ಪೆಕ್ಟ್ ಟು ತೀಟಾ ಇಂಟಿಗ್ರೇಷನ್ ಡಿ ತೀಟಾ ಬರುತ್ತೆ ಮೈನಸ್ ಕಾಸ್ ತೀಟಾ ಇಂಟಿಗ್ರೇಷನ್ ಸೈನ್ ತೀಟಾ ಪ್ಲಸ್ ಸಿ. ಇಲ್ಲಿ ನೋಡಿ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ ಮೈನಸ್ ತೀಟಾ ಇಂಟು ಪ್ಲಸ್ ತೀಟಾ ಇಸ್ ಅ ಮೈನಸ್ ತೀಟಾ ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ 2 ತೀಟಾ ಬೈ 2 ಪ್ಲಸ್ 2 ಇಂಟು ತೀಟಾ ಇಸ್ ಅ 2 ತೀಟಾ ದೆನ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು ಸೈನ್ ತೀಟಾ 2 ಸೈನ್ ತೀಟಾ ಪ್ಲಸ್ ಸಿ. ಇಲ್ಲಿ ನೋಡಿ ಪ್ಲಸ್ 2 ತೀಟಾ ಮೈನಸ್ ತೀಟಾ ಬಿಕಮ್ಸ್ 1 ಪ್ಲಸ್ 1 ತೀಟಾ ಬರುತ್ತೆ ಅಥವಾ ಬರೀ ತೀಟಾ ಬರೆದ್ರೂ ಆಗುತ್ತೆ 1 ತೀಟಾ ಅಥವಾ ತೀಟಾ. ಮತ್ತು ಸೈನ್ 2 ತೀಟಾ ಫಾರ್ಮುಲಾ ಏನಿದೆ ನಮಗೆ 2 ಇಂಟು ಸೈನ್ ಎ ಕಾಸ್ ಎ. ಸೊ 2 ಇಂಟು ಸೈನ್ ತೀಟಾ ಕಾಸ್ ತೀಟಾ ಡಿವೈಡೆಡ್ ಬೈ 2 ಆ್ಯಸ್ ಇಟ್ ಈಸ್ ಎ ಡಿವೈಡೆಡ್ 2 ಮೈನಸ್ 2 ಇಂಟು ಸೈನ್ ತೀಟಾ ಆ್ಯಸ್ ಇಟ್ ಈಸ್ ಪ್ಲಸ್ ಸಿ. ಇಲ್ಲಿ ನೋಡಿ 2 ಕ್ಯಾನ್ಸಲ್ ಆಯಿತು ನಮಗೆ ಸೈನ್ ತೀಟಾ ಕಾಸ್ ತೀಟಾ ಮಾತ್ರ ರಿಮೈನಿಂಗು ಇಲ್ಲಿ ಸೈನ್ ತೀಟಾ. ಇವಾಗ ನೋಡಿ ಸೈನ್ ತೀಟಾನ ನಾವು ಕಾಸಿಗೆ ಕನ್ವರ್ಟ್ ಮಾಡಬೇಕು ಏನಕ್ಕಂದರೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ತೀಟಾ ತೊಗೊಂಡಿದ್ವಿ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ ಫಸ್ಟ್ ಐಡೆಂಟಿಟಿ ಇದೆ ಟ್ರಿಗ್ನೋಮೆಟ್ರಿಯಲ್ಲಿ ಏನಿದೆ ಸೈನ್ ತೀಟಾ ಈಸ್ ಈಕ್ವಲ್ ಟು ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಸೊ ಸೈನ್ ತೀಟಾ ಪ್ಲೇಸಲ್ಲಿ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಇಂಟು ಕಾಸ್ ತೀಟಾ ಆ್ಯಸ್ ಇಟ್ ಈಸ್ ಮೈನಸ್ 2 ಇಂಟು ಸೈನ್ ತೀಟಾ ಪ್ಲೇಸಲ್ಲಿ ಮತ್ತೆ 1 ಮೈನಸ್ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸಿ. ಇವಾಗ ನೋಡಿ ಎಕ್ಸ್ ನಾವೇನು ತೊಗೊಂಡಿದ್ವಿ ಸ್ಟಾರ್ಟಿಂಗು ಕಾಸ್ ಸ್ಕ್ವೇರ್ ತೀಟಾ. ಸೊ ಕಾಸ್ ತೀಟಾ ಸಪ್ರೇಟ್ ಮಾಡಿದಾಗ ರೂಟ್ ಎಕ್ಸ್ ತೀಟಾ ಸಪ್ರೇಟ್ ಮಾಡಿದಾಗ ಕಾಸ್ ಇನ್ವರ್ಸ್ ಎಕ್ಸ್. ಇಲ್ಲಿ ನೋಡಿ ಎಲ್ಲ ವ್ಯಾಲ್ಯೂ ಪುಟ್ ಮಾಡಬೇಕು ತೀಟಾ ಪ್ಲೇಸಲ್ಲಿ ಏನು ಬರುತ್ತೆ ನನಗೆ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತಂದರೆ ಎಕ್ಸ್ ಇಂಟು ಕಾಸ್ ತೀಟಾ ಅಂದರೆ ರೂಟ್ ಎಕ್ಸ್ ಮೈನಸ್ 2 ಇಂಟು 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತಂದರೆ ಎಕ್ಸ್ ಪ್ಲಸ್ ಸಿ. ಇಲ್ಲಿ ನೋಡಿ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ರೂಟ್ ಇಲ್ಲಿ ನೋಡಿ ಎರಡನ್ನೂ ಸ್ಕ್ವೇರ್ ರೂಟಲ್ಲಿ ಇದೆಯಲ್ಲ ಸೊ ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಮಲ್ಟಿಪ್ಲೈ ಮಾಡ್ಬೋದು ಎರಡು ರೂಟಲ್ಲಿದ್ದರೆ ಎರಡು ಮಲ್ಟಿಪ್ಲೈ ಮಾಡ್ಬೋದು ಮೈನಸ್ 2 ಇಂಟು ರೂಟ್ 1 ಮೈನಸ್ ಎಕ್ಸ್ ಪ್ಲಸ್ ಸಿ. ಸೊ ಐ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ರೂಟ್ ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡ್ಬೋದು ಎಕ್ಸ್ ಇಂಟು 1 ಇಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ರೂಟ್ 1 ಮೈನಸ್ ಎಕ್ಸ್ ಪ್ಲಸ್ ಸಿ. 19th ಕ್ವಶನ್ ಆನ್ಸರ್ ನೋಡಿ ಮಿಸ್ಲೇನಿಯಸ್ ಎಕ್ಸಸೈಸಲ್ಲಿ ಸ್ವಲ್ಪ ಲೆಂದಿ ಇದೆ ಸೊ ನೋಡಬೇಕು ಅದೇ ಫಾರ್ಮುಲಾನೇ ರಿಪೀಟ್ ಆಗ್ತಾ ಇದೆ ಅಲ್ಲಿ. ನೆಕ್ಸ್ಟ್ ನೋಡಿ 20th ಕ್ವಶನ್ ಇದೆ ಇಂಟಿಗ್ರೇಟ್ ದಿ ಫಂಕ್ಷನ್ 2 ಪ್ಲಸ್ ಸೈನ್ 2x ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 2x ಇಂಟು ಇ ಟು ದಿ ಪವರ್ ಎಕ್ಸ್ ಅಂತ ಇದೆ. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ ಸಿಂಪ್ಲಿಫೈ ಮಾಡೋಣ ಆಮೇಲೆ ಇಂಟಿಗ್ರೇಷನ್ ಯೂಸ್ ಮಾಡ್ಬೋದು. ಸೊ ನೋಡಿ ಲೆಟ್ ಏನಿದೆ 2 ಪ್ಲಸ್ ಸೈನ್ 2x ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 2x ಇಂಟು ಏನಿದೆ ನಮಗೆ ಇ ಟು ದಿ ಪವರ್ ಎಕ್ಸ್
ಸೊ ಇಲ್ಲಿ ನೋಡಿ ಫಾರ್ಮುಲಾ ಯೂಸ್ ಮಾಡಬೇಕಷ್ಟೇ, ಇಲ್ಲೇನಿಲ್ಲ. ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಅಂತನಾದರೂ ಹೇಳ್ಬೋದು, ಇಲ್ಲ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಅಂತನಾದರೂ ಹೇಳ್ಬೋದು. ಸೊ ನಾನು ಏನು ಮಾಡ್ತೀನಿ, ಇ ಟು ದಿ ಪವರ್ ಎಕ್ಸನ್ನು ಫಸ್ಟ್ ತೊಗೊತೀನಿ. ಅಂದರೆ ಎ ಇಂಟು ಬಿ ಇಸ್ ಬಿ ಇಂಟು ಎ ಇರುತ್ತೆ, ಈಸ್ ಈಕ್ವಲ್ ಟು. ಸೊ ಇಲ್ಲಿ ನೋಡಿ 2 ಪ್ಲಸ್ ನೋಡಿ ಸೈನ್ 2x ಅಂತಂದರೆ ನಾನು ಸೈನ್ 2a ಫಾರ್ಮುಲಾ ಇದೆ ನೋಡಿ, ಅದನ್ನು ಯೂಸ್ ಮಾಡ್ಬೋದು. ಸೈನ್ 2a ಫಾರ್ಮುಲಾ ಏನಿದೆ, 2 ಇಂಟು ಸೈನ್ ಎ ಇಂಟು ಕಾಸ್ ಎ. ಸೊ ನೋಡಿ ಏನು ಬರುತ್ತೆ ಇಲ್ಲಿ, ಎಕ್ಸ್ ಇದೆ ನಮಗೆ, 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ನೋಡಿ ಕಾಸ್ 2x ಅಂದರೆ ಕಾಸ್ 2 ಥೀಟಾಗೂ ಒಂದು ಫಾರ್ಮುಲಾ ಇದೆ ನೋಡಿ, ಕಾಸ್ 2 ಥೀಟಾ ಅಥವಾ ಕಾಸ್ 2a ತಗೊಳ್ಳೋಣ. ಕಾಸ್ 2a ಅಂತಂದರೆ 2 ಇಂಟು ಕಾಸ್ ಸ್ಕ್ವಯರ್ a ಮೈನಸ್ 1 ಅಂತ. ಸೊ ನೋಡಿ ಇಲ್ಲೇನು ಬರುತ್ತಂಗಿದ್ರೆ ಫಾರ್ಮುಲಾ ಯೂಸ್ ಮಾಡಿದರೆ ಕಾಸ್ 2x ಪ್ಲೇಸಲ್ಲಿ ಏನು ಬಂತು ನಮಗೆ, 2 ಇಂಟು ಕಾಸ್ ಸ್ಕ್ವಯರ್ ಎಕ್ಸ್, ಇಲ್ಲಿ ಎಕ್ಸ್ ಇದೆ ನಮಗೆ ಮೈನಸ್ 1. ಸೊ ಜನರಲಿ ಎ ಅಂತ ತೊಗೋಬೋದಿಲ್ಲ, ತೀಟಾ ತೊಗೋಬೋದು, ಬಟ್ ಇಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಯೂಸ್ ಮಾಡಬೇಕು. ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಎಕ್ಸು. ನೋಡಿ ನ್ಯೂಮರೇಟ್ರಲ್ಲಿ 2 ಕಾಮನ್ ತೊಗೋಬೋದು, ಏನು ಬರುತ್ತೆ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ನೋಡಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಉಳಿಯುತ್ತಿಲ್ಲಿ, 2 ಇಂಟು ಕಾಸ್ ಸ್ಕ್ವಯರ್ ಎಕ್ಸ್. ಸೊ ನೋಡಿ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಏನಕ್ಕಂದ್ರೆ ಕಾಮನ್ ತೊಗೊಂಡಿದ್ವಿ, ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿದೆ. ಸೊ ಇವಾಗ ಏನು ಬರುತ್ತೆ, ಇ ಟು ದಿ ಪವರ್ ಎಕ್ಸ್ ಆ್ಯಸ್ ಇಟ್ ಈಸು. ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ, ಸಪ್ರೇಟ್ ಮಾಡಿದರೆ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ನೋಡಿ ನ್ಯೂಮರೇಟರನ್ನು ಎಡಿಷನ್ ಅಥವಾ ಸಬ್ಸ್ಟ್ರಕ್ಷನ್ ಫಾರ್ಮಲ್ಲಿದ್ದಾಗ ಸಪ್ರೇಟ್ ಮಾಡ್ಬೋದು. ಇಲ್ಲಿ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇದೆಯಲ್ಲ, ಸೊ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸು ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬೈ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸು ಎರಡನ್ನೂ ಸಪ್ರೇಟ್ ಮಾಡ್ಬೋದು. ಸೊ ಇವಾಗ ಇ ಟು ದಿ ಪವರ್ ಎಕ್ಸ್ ಇಂಟು ನೋಡಿ ರೆಸಿಪ್ರೋಕಲ್ 1 ಬೈ ಕಾಸ್ ಎಕ್ಸ್, ಯಾವುದದ್ದು ರೆಸಿಪ್ರೋಕಲ್ಲು, ಸೆಕ್ ಎಕ್ಸ್. 1 ಬೈ ಕಾಸ್ ಎಕ್ಸ್ ಇದು ಸೆಕ್ ಎಕ್ಸ್. ಸೊ ಏನು ಬರುತ್ತೆ ಇಲ್ಲಿ ಸೆಕ್ ಸ್ಕ್ವೇರ್, ಬಿಕಾಸ್ ಕಾಸ್ ಸ್ಕ್ವೇರ್ ಇದೆ ನಮಗೆ, ಸೆಕ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಸೆಕ್ ಎಕ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಸೊ 1 ಟೈಮ್ ಕಾಸ್ ಎಕ್ಸ್ 1 ಟೈಮ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಸೈನ್ ಎಕ್ಸ್ ಬೈ ಕಾಸ್ 1 ಕಾಸ್ ಎಕ್ಸ್ ರಿಮೈನಿಂಗ್ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೈನ್ ಟ್ಯಾನ್ ಎಕ್ಸ್ ಅಂತ ತೊಗೋಬೋದು. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಈಸ್ ಅ ರಿಮೈನಿಂಗ್. ಸೊ ಇಲ್ಲಿ ನೋಡಿ ಏನಾಗುತ್ತೆ ಇವಾಗ, ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಎಕ್ಸ್ ಆ್ಯಸ್ ಇಟ್ ಈಸ್ ಸೆಕ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಈಸ್ ಅ ಟ್ಯಾನ್ ಎಕ್ಸ್. ಇವಾಗ ನೋಡಿ ನಾವು ಇಂಟಿಗ್ರೇಷನನ್ನು ಯೂಸ್ ಮಾಡ್ಬೋದು. ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಇ ಟು ದಿ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಸೆಕ್ ಸ್ಕ್ವೇರ್ ಎಕ್ಸ್. ನೋಡಿ ಎ ಪ್ಲಸ್ ಬಿಯನ್ನು ಬಿ ಪ್ಲಸ್ ಎ ಅಂತಲೂ ಬರೀಬೋದು, ಇಂಟು ಏನಾಗುತ್ತೆ ಡಿ ಎಕ್ಸ್. ಇಲ್ಲಿ ನೋಡಿ ಇಲ್ಲಿ ಇಂಟಿಗ್ರೇಷನ್ ಯೂಸ್ ಮಾಡಬೇಕಾದ್ರೆ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಇದೆ. ಯಾವೊಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಅಂದರೆ ಅಥವಾ ಇಂಟಿಗ್ರೇಷನ್ ಫಾರ್ಮ್ ಅಂತ ಕೂಡ ಹೇಳ್ಬೋದು. ಯಾವುದಿದೆ ಅಂದರೆ ಇಲ್ಲಿ ನೋಡಿ ಇಂಟಿಗ್ರೇಷನ್ ಇ ಟು ದಿ ಪವರ್ ಎಕ್ಸು ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ದಾಗ ಏನು ಬರುತ್ತೆ ನಮಗೆ, ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಏನಿದೆ ನಮಗೆ ಟ್ಯಾನ್ ಎಕ್ಸ್, ಈಸ್ ಈಕ್ವಲ್ ಟು ಅಲ್ಲ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಸೊ ನೋಡಿ ಡಿಫ್ರೆನ್ಷಿಯೇಷನ್ ಮಾಡಿದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಈಸ್ ಸೆಕ್ ಸ್ಕ್ವೇರ್ ಎಕ್ಸ್ ಇದೆ. ಸೊ ನೋಡಿ ಈ ಫಾರ್ಮೆಟ್ ಯೂಸ್ ಮಾಡ್ಬೋದು. ಏನಾಗುತ್ತೆ ಇವಾಗ, ದೇರ್ ಫೋರ್ ಇಂಟಿಗ್ರೇಷನ್ ಇ ಟು ದಿ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್
tan x plus sec square x into dx is equal to ನೋಡಿ e to the power x as it is. f of x ಅಂದರೆ ಏನಿದೆ ನಮಗೆ tan x ಪ್ಲಸ್ ಸಿ ಅಂತ ಬರುತ್ತೆ ಆನ್ಸರ್. ಸೊ ನೋಡಿ ಆನ್ಸರ್ ಏನು ಬಂತು, e to the power x ಇಂಟು tan x ಪ್ಲಸ್ ಸಿ. ಸೊ ನಮಗೆ ಕ್ವಶನ್ ಏನಿತ್ತು, ಇಂಟಿಗ್ರೇಷನ್ 2 ಪ್ಲಸ್ sin 2x divided by 1 plus cos 2x into dx is equal to ಏನು ಬಂತು, ಸಾರಿ ಇಂಟು e to the power x ಇತ್ತಲ್ಲ, ಸಾರಿ ಇಂಟು e to the power x into dx. ಸೊ ಈಸ್ ಈಕ್ವಲ್ ಟು ಏನು ಬಂತು, e to the power x ಇಂಟು tan x ಪ್ಲಸ್ ಸಿ ಅಂತ. ಸೊ ನೋಡಿ ಏನಿತ್ತು ಕ್ವಶನ್ನು, ಇಂಟಿಗ್ರೇಟ್ ದಿ ಫಂಕ್ಷನ್ 2 ಪ್ಲಸ್ sin 2x ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 2x ಇಂಟು e to the power x ಇದೆ. ಸೊ ಲೆಟ್ ಫಸ್ಟು ಸಿಂಪ್ಲಿಫೈ ಮಾಡಿಬಿಟ್ಟು ಆಮೇಲೆ ಇಂಟಿಗ್ರೇಷನ್ ಯೂಸ್ ಮಾಡಿದ್ದೀವಿ. ಸೊ ಲೆಟ್ 2 ಪ್ಲಸ್ sin 2x ಡಿವೈಡೆಡ್ ಬೈ 1 ಪ್ಲಸ್ sin 2x ಇಂಟು e to the power x ಇದೆ. ಇಲ್ಲಿ ನೋಡಿ sin 2x ಅಂದರೆ sin 2a ಫಾರ್ಮುಲಾ ಯೂಸ್ ಮಾಡಬೇಕು, ಆಮೇಲೆ cos 2x ಅಂದರೆ cos 2a ಫಾರ್ಮುಲಾ 2 cos square a minus 1. ಸೊ ನೋಡಿ ಯೂಸ್ ಮಾಡಿದಾಗ 2 ಆ್ಯಸ್ ಇಟ್ ಈಸ್ ಪ್ಲಸ್ 2 ಇಂಟು sin x cos x, ದೆನ್ 1 ಡಿನಾಮಿನೇಟರ್ 1 ಪ್ಲಸ್ cos 2x ಪ್ಲೇಸಲ್ಲಿ 2 cos square x minus 1. ಸೊ e to the power x ಆ್ಯಸ್ ಇಟ್ ಈಸ್ ಇಂಟು ನೋಡಿ ನ್ಯೂಮರೇಟರ್ 2 ಕಾಮನ್ ತಗೋಬೋದು. ಸೊ ಏನಾಗುತ್ತೆ ರಿಮೈನಿಂಗ್ 1 ಪ್ಲಸ್ sin x ಇಂಟು cos x ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿಬಿಟ್ಟು 2 ಇಂಟು cos square x ಮಾತ್ರ ರಿಮೈನಿಂಗ್ ಇದೆ. ಸೊ e to the power x ನೋಡಿ ಇಲ್ಲಿ 1 ಇದೆ, 1 ಡಿವೈಡೆಡ್ ಬೈ cos square x ಸಪ್ರೇಟು, ಪ್ಲಸ್ sin x ಇಂಟು cos x ಡಿವೈಡೆಡ್ ಬೈ cos square x ಸಪ್ರೇಟ್. e to the power x ಆ್ಯಸ್ ಇಟ್ ಈಸ್ ಇಂಟು 1 ಬೈ cos square x ಅಂದರೆ 1 ಬೈ cos x ರೆಸಿಪ್ರೋಕಲ್ sec x, ಸೊ sec square x. ದೆನ್ sin x ಡಿನಾಮಿನೇಟ್ರಲ್ಲಿ 1 ಮೋರ್ cos x ಇದೆ, ಸೊ ಒನ್ ಟೈಮ್ ಕ್ಯಾನ್ಸಲ್ ಆಗಿದೆ, ಇನ್ನೊಂದು ಟೈಮ್ ಇದೆ cos x. ಸೊ sin x ಬೈ cos x ಏನಾಗುತ್ತೆ ನಮಗೆ tan x. ಏನು ಬಂತು, ಈಸ್ ಈಕ್ವಲ್ ಟು e to the power x ಇಂಟು sec square x ಪ್ಲಸ್ tan x. ಸೊ I ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ e to the power x ಇಂಟು ನೋಡಿ tan x ಪ್ಲಸ್ sec square x ಇಂಟು dx. ಇವಾಗ ಯಾವೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಲ್ಲ ಇಂಟಿಗ್ರೇಷನ್ ಯಾವುದಿದೆ, ಇಂಟಿಗ್ರೇಷನ್ e to the power x ಇಂಟು f of x ಪ್ಲಸ್ f dash of x ಇಂಟು dx ಈಸ್ e to the power x ಇಂಟು f of x ಪ್ಲಸ್ c. ಸೊ ಇಲ್ಲಿ ನೋಡಿ f of x ಈಸ್ tan x, ಸೊ f dash of x ಏನಾಗುತ್ತೆ sec square x. ಸೊ ಇಲ್ಲೇನಾಗುತ್ತೆ ಇಂಟಿಗ್ರೇಷನ್ e to the power x ಇಂಟು tan x ಪ್ಲಸ್ sec square x ಇಂಟು dx ಏನಾಗುತ್ತೆ e to the power x ಆ್ಯಸ್ ಇಟ್ ಈಸ್, f of x ಅಂದರೆ ಏನಿದೆ ನಮಗೆ tan x ಪ್ಲಸ್ c. ಸೊ ಕ್ವಶನ್ ಏನಿತ್ತು, ಇಂಟಿಗ್ರೇಷನ್ 2 ಪ್ಲಸ್ sin 2x ಡಿವೈಡೆಡ್ ಬೈ 1 ಪ್ಲಸ್ cos 2x ಇಂಟು e to the power x ಇಂಟು dx ಈಸ್ ಈಕ್ವಲ್ ಟು e to the power x ಇಂಟು tan x ಪ್ಲಸ್ c ಅಂತ ನೋಡಿ. 20th ಕ್ವಶನ್ ಆನ್ಸರ್ ನೋಡಿ, ಮಿಸ್ಲೇನಿಯಸ್ ಎಕ್ಸಸೈಸ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.